ಮತ್ತೆ ಲಗ್ನ ಆಗ್ಯಾರ ಅಂತ ಹೇಳಿ ಇನ್ನ ಒಬ್ಬ ಹೌದು 2 ಲಗ್ನ ಆದತ್ರಿ. ಹಾ 2 ನೀವ್ ಯಾರು ಇಲ್ಲಿ 2 ಲಗ್ನ ಆದದ್ದು ನನಗ್ ಗೊತ್ತಿರಿ ಮತ್ತೆ. ಹಂಗೇನ್ ತಿಳ್ಕೊಬ್ಯಾಡ್ರಿ, ವಿಷಯ ಬದಲಾಗ ಮಾತಾಡ್ತಿರ್ತೀನಿ. ಹೌದು ಮುಗುಳು ಕೋರಿ ಎಲ್ಲ ಮತ್ತೆ ಲಗ್ನ ಆಗ್ಯಾನ, ನಾನು ಲಗ್ನ ಆಗ್ಬೇಕ ತಿಳ್ಕೊಂಡ ಲಗ್ನ ಆದ ಲಗ್ನ ಆದ. ಹಿರಿ ಹಾಡ್ತಿನ ಬಂದ್ ಹಾಡಿಕೆ ಕೇಳಕತ್ತಿಳು, ಸಣ್ಣ ಹಾಡ್ತಿನ ಹಾಡಿಕೆ ಕೇಳಕತ್ತಿಳು. ಹೌದು ವರ್ಷಕ್ಕೆ ಕೊರವಂಜಿ ಮುಂದ್ ಮಾರ್ಗ ನಡೆದ ಚಲೋ ಆಯ್ತು. ಹೌದು ಮಾರ್ಗ ಚಲೋ ಆಯ್ತು, ಭಯಂಕರ ಮಾರ್ಗ ನಡೀತು. ಇದು ದೊಡ್ಡ ಗಡಿ ಮಿಸಿ ತಿರ್ಕೋತ ಕೂತ್ರಿ ಇವ ಕೂತ. ಆ ಹೇಳ್ತೀನೋ ನೋಡಮ್ಮ, ಈ ಹೇಳ್ತೀನೋ ನೋಡ ಹೆಂಗ ಹಾಡಿಕೆ ನಡೆದಾವ ಗಡಿ ಇವ. ಹೌದು ಅಟ್ರೊಳಗ ಬಾಂಧಗಾಡಿ ಏನಾಯ್ತ್ರಿ ಸರ? ಹಿರಿ ಹಾಡ್ತಿಗೆ ದೇವ್ರು ಬತ್ತರಿ. ಹಿರಿ ಹಾಡ್ತಿಗೆ ಮಾರ್ಗ ನಡೆದಿತ್ತು, ಹಿರಿ ಹಾಡ್ತಿಗೆ ದೇವ್ರು ಬತ್ತು. ಕೈ ಹಿಂಬರಿಕೆ ಹಾಕಿ ಮಾಡ್ಲಕತ್ಳು. ಅವಾಗ ಓಡ್ ಹೋಗಿ ಪಾದ ಹಿಡಿದು ಕೇಳ್ತಾರೆ, ಯಾವ ತಾಯಿ ಏನಾಯ್ತು ಹೇಳಂದ್ರು. ಹೌದು ನೀವ್ ಯಾರು ಕೇಳ್ಬಾರ್ದು ಮಕ್ಕಳೇ ಅಂದ್ರ. ಮತ್ತೆ ಯಾರು ಬರ್ಬೇಕ ಅಯ್ಯವ್ವ ಅಂದ. ಹೌದು ಆ ಕಮಿಟಿ ಮಾಲಕ್ ಯಾವಂದ್ರ ಅವನೇ ಕರಿ ಮಗನ ಅಂದ್ರ. ಅವನೇ ಇದ್ದೇನ್ರು ಕಮಿಟಿ ಮಾಲಕ್. ಆ ತಾಯಿ ಗಾಂಡನೇ ಇದ್ರು. ಹೌದು ಮಂದಿ ಎಲ್ಲ ಕತ್ರು ಏನಂತ ಬಾಳ ಮಿಸಿ ತಿರುತ್ತಿದ್ದ. ಅವ್ನ ಹೆಣ್ತಿಗೆ ದೇವ್ರು ಬಂದದ, ಅವನೇ ಹಿಡಿದು ಬಗ್ಗಿಸ್ಬೇಕು ತಡಿ ಅಂದ್ರು. ಹೌದು ಇವ ಯಾರು ಮಾಡ್ದ ಏನಂತ ಹೋಗಿ ಹಗರ್ಕಪ್ಪ ಆದ್ ಹಿಡ್ದ. ಯಾವ ಏನಾಯ್ತು ಹೇಳಂದ. ಮಗನ ಮ್ಯಾಲ ಮುಗಲ ಮಾಡೋ ನೋಡಿದ್ರೆ ಮಳಿ ಬರ್ತದಲ್ಲ ಮಗನ. ಮುಗಲ ಮಾಡೋ ನೋಡಿದ್ರೆ ಮಳಿ ಬರ್ತದಲ್ಲ ಮಗನ. ನಾ ಕೊರವಂಜಿ ಇದ್ದ 5 ವಾರ ಹಿಡಿ ಸುತ್ತಿನ ದೇವರಿಗೆ ನೀರ್ ಹಾಕು ಅಂದ್ರೆ ಮಳಿ ಬರ್ತದ ಮಗನ ಅಂದ್ರು. ತಿಜ್ಜಪ್ಪ ಇವ ಅಂದ ಹಣಿಗೆ ಬಂಡಾರ ಹಚ್ಚ ಕಡೆಕಾಕಿನ ಮೊದಲ ಹಚ್ಚ ಬಂಡ್ರ ಹಣಿಗೆ ಬಂಡಾರ ಹಚ್ಚಳ ಕಡೆಕಾಗಿ ಮುಂದೆ 4 ಹೆಜ್ಜೆ ಹೋಗ್ತಿದ್ರಿ. ಮತ್ತ ತಗೋತ ದೇವ್ರ ಮತ್ತ ತಗೊಂಡು ಮತ್ತೆ ಕುಣಿಲಕ್ಕ ಹೈ ಹಚ್ಚು. ಯಾಕಯ್ಯವ ಏನಾಯ್ತದ ಅದ್ರಿ ಆ ಮಗನ ಹೋಗಿಸ್ಕೊಡ್ಬಾರ್ದಂದ್ರಿ. ಮಂದಿ ಎಲ್ಲ ನಗಳಕತ್ರು. ಹೌದು ಯಪ್ಪ ಮತ್ತ ಓದಲಕತ್ರ ಆಯ್ ಬಾ ಅಂದ್ರು. ಹೌದು ಹೌದು ಹೋಗಿ ಆಯ್ ಪಾದ ಹಿಡಿಬೇಕಲ್ಲ ಮತ್ತ ಹೇಳವ ಅಂದ. ಹೌದು ಮಗನ ಇಟ್ಟೊತ್ತನ ದೈವದ ಮಾತಾಯ್ತು ಮಗನ. ಇನ್ನು ಮನಿ ಮಾತಾದಂದ್ರ ಆಕಿ ಹೇಳವ ಮನಿ ಮಾತು ಏನದ ಅಯ್ಯವ್ವ ಅಂದ. ಹೌದು ಏನ್ ಹೇಳುವ ಮಗನ, ದೊಡ್ಡ ಗಂಟಾಗಿ ಹೊಟ್ಟಾಗ ಗುದುಮಡಿ ಗಂಟಾಗಿ ದವಾಖಾನೆ ಸೊಲಾಪುರದಾಗ ಆರಾಮಾಗು ಗಂಟಲ್ಲ ಮಗನ. ಇದು ಮಗನ ಯಾವಾಗ ಸಣ್ಣ ಕುದುರೆ ಬಂದು. ಹೌದು ಸಣ್ಣ ಕುದುರೆ ಬಂದು ಮನ್ಯಾಗ ಬಲಗನ ಹಾಕಿದ ಮಗನ. ದೊಡ್ಡ ಕುದುರೆ ಕಡೆ ಹಣಕಿರಿ ಹಾಕೋದಿಲ್ಲ ಹೋಗ್ರಿ. ಹಿಂಗ ಮಾಡ್ದ ವಿಷಯ ಪುಣ್ಯಾತ್ಮರೇ. ಇಲ್ಲಿ ಯಾರ ಡಬಲ್ ಕುದುರೆ ಅವ್ರು ಇದ್ರಿ ಅಂದ್ರ. ಹೌದು ಯಾರು ಸಿಟ್ಟಿಗೆ ಬರ್ಬಾಡ್ರಿ. ಡಬಲ್ ಕುದುರೆ ಅವ್ರು ಇದ್ರಿ ಅಂದ್ರ. ಹೌದು ನೀವು ಸಣ್ಣ ಕುದುರೆ ಹೊಸ ಊರಿಗೆ ಬರ್ತದ ಏರಿ. ಕಡೆ ದೊಡ್ಡ ಕುದುರೆ ಕಡೆ ಲಕ್ಷ್ಯ ಇಟ್ಟು ಇರ್ಲಿ. ಆ ಕಡೆ ಸಂಸಾರ ಕಡೆ ಆ ದೊಡ್ಡ ಕುದುರೆ ಕಡೆ ನಿಮ್ಮ ಲಕ್ಷ್ಯ ಇರ್ಲಿ ತಿಳ್ಕೊಂಡು ನಮ್ಮಲ್ಲಿ ವಿನಂತಿದ ಪುಣ್ಯಾತ್ಮರ ಎಲ್ಲರೂ. ಹೌದು ಅದಕ್ಕೆ ಇರ್ಲಿ. ನಿಮ್ ಮಗಾಗಿ ಮಾತಾಡ್ತೇವು, ಇಲ್ಲ ಅವ್ರ ಮಕ್ಕಳಾಗೇನೋ ಮಾತಾಡ್ತಿರ್ತೀವಿ. ಹೌದು ಇರ್ಲಿ. ಬಹಳ ಮಾತಾಡುವಂತ ವಿಶೇಷ ಇಲ್ಲ. ಜಗತ್ತದ ಒಳಗೆ ಒಂದು ಉಪಕಾರ, ಇನ್ನೊಂದು ಉಪದೇಶ ಅಂತಕ್ಕಂಥದ್ದನ್ನ. ಹೌದು ವಿಷಯ ಐತಿ. ಈಗ ನಮ್ಮ ಆಗೇವಾಡಿ ಮುದುಕಣ್ಣ ಸರ್ ಹೌದು ನಮಗ ಉಪಕಾರ ಮಾಡ್ಯಾರ. ನಾವು ಫಸ್ಟ್ನೇ ಸಂದಿಗೆ ಹೇಳಿದೆವು. ಹೌದು ನಮ್ಮ ಗುರು ಸೊನಾಳ ಹನುಮಂತ ಗೌಡ್ರು ನಮಗ ವಿದ್ಯಾಭ್ಯಾಸ ಕಲಿಸ್ಯಾರ. ವಿದ್ಯಾಭ್ಯಾಸ ಕಲಿಸಿ ಕರ್ನಾಟಕ ಮಹಾರಾಷ್ಟ್ರ ನಮ್ಮನ್ನ ಅಡ್ಡಾಡ್ಲಕ್ ಹಚ್ಚಾರ. ಅಡ್ಡಾಡ್ಲಕ್ ಹಚ್ಚದ್ರೂ ಕೂಡ ಹೌದು ಈ ಪರಸು ಅಂತ ಹೇಳಿ ಇದಕ್ಕೆ ಮ್ಯಾಲ ತಯಾರಾಗಿ ನಮಗ ಅಗದಿ ಉಪಕಾರ ಮಾಡಿ. ಹೌದು ನಮ್ಮ ಬೆನ್ನೆಲುವಾಗಿ ನಿಂತವ್ರು ಯಾರತ್ತ ಕೇಳಿದ್ರ ನಮ್ಮ ಬಾಗೇವಾಡಿ ಮುದುಕಣ್ಣ ಸರ್ ತಗೊಳ್ಳಿ ಹೇಳಿದ. ಈ ಊರಾಗೆಲ್ಲ ನಾ ಯಾವ ಊರಾಗ ಹೋದ್ರು ಈ ಮಾತು ಹೇಳ್ಕೊತದೀನಿ. ಹೌದು ಉಪಕಾರ ಮಾಡ್ಯಾರ ಅವರು ಉಪಕಾರ ನನಗ ಮಾಡ್ಯಾರ ಅಂತ ಹೇಳಿ ಪರಸು ಇಂತ ಮೆಟ್ಟಲಕ್ಕೆ ಬೆಳೆದಾನ. ಹೌದು ಪರಸು ಇಂತ ಸಭಾದೊಳಗೆ ನಿಂತ ಅವ್ರ ಉಪಕಾರ ಮಾಡ್ಬೇಕಂತ. ಅವ್ರ ಉಪಕಾರ ಮಾಡ್ಯಾರ ಅವ್ರ ಹೆಸರು ಹೇಳ್ತೇವಲ್ರಿ. ಮತ್ತ ರಗಡ ಮಂದಿ ಇಲ್ಲೆಲ್ಲ ಕೂತಿರ್ ನಿಮ್ಮ ಹೆಸರು ಯಾಕೆ ಹೇಳುದಿಲ್ಲ. ಹೌದು ಮಾಡದವ್ರದೇ ಹೇಳ್ಬೇಕಲ್ಲ ಹೆಸರ. ಉಪಕಾರ ಮಾಡದವ್ರ ಹೆಸರೇ ನಾವ್ ಹೇಳ್ಬೇಕಾಗ್ತತಿ. ಅವ್ರು ಉಪಕಾರ ಮಾಡ್ಯಾರತ್ತೆ ಪರಸು ಈ ಮೆಟ್ಟಲಕ್ಕೆ ಬಂದಾನ. ಇನ್ನು ಉಪದೇಶ ಮಾಡದವ್ರಿಂದ ಯಾರ ಯಾವ ಮೆಟ್ಟಲಕ್ಕೆ ಬಂದಾರ ಅನ್ನೋದು ಮಂದಿಗೆ ಮ್ಯಾತ. ಹೌದು ನಗನಗಸ್ತ ಹೇಳ್ತಾರ ಸರ್. ವಜ್ಜ ಆಗ್ಬಾರ್ದ. ಹೌದು ಇಲ್ಲೆಲ್ಲ ಹೆಣ್ಣು ಮಕ್ಕಳನ್ನ ತಾಯಿ ಬಳಗ ಕೂಡಿರ್ತಾನೆ. ಹೆಣ್ಣು ಮಕ್ಕಳನ್ನ ಅವ್ರನ್ನ ಬಿಸಿ ಕಳಿಸಿ ಯಾರ ಮುಂದೆ ಹಡೋದಿರಿ. ಹೌದು ಇಲ್ಲಿ ಹೆಂಗ್ ಕೂತಾರ ಹೆಣ್ಣು ಮಕ್ಕಳ ಅಂತ ಕೇಳಿದ್ರ ಹೆಂಗ್ ಕೂತಾರಿಪ್ಪ. ಹೇಮರೆಡ್ಡಿ ಮಲ್ಲಮ್ಮ. ಹೌದು ಗತ್ತರ್ಗಿ ಭಾಗಮ್ಮ. ಚುಂಚಲಿ ಮಾಯಮ್ಮ. ಹೌದು ತಾಯಿ ಕೊರವಂಜಿ ಕೂತದ ನನ್ನ ತಾಯಿ ಬೆಳಗಿಲ್ಲ ಸಾರ. ಹೇಮರೆಡ್ಡಿ ಮಲ್ಲಮ್ಮ, ಚುಂಚಲಿ ಮಾಯಕ್ಕ. ದೇವ್ರಗಳು ಚಸ್ಮಾ ಹಾಕೊಂಡ್ ಕೂತಾವ ನಿಂಗ ನೋಡ್. ದೇವ್ರ ಕಾಲ ಹಂಗ ಚೇಚವಾಗ ಯಾಯಿನಿ ತೆಗಿಬೇಡ. ಅದು ನಂಬರ್ ಅಲ್ಲಿ ಬಂದಿರ್ತಾವ. ದೇವ್ರಿಗೆ ಕಣ್ಣು ಬಂದ ಅಂದಂಗ ಐತೆ.
ನಗಚುಟಿಗೆ ಮಾತಾಡ್ತಿರ್ಲಿ. ಹೌದು ಇವ ನಿಮಗೊಂದು ಜೀವನದಾಗ ಮಾತು ಹೇಳ್ತೀನು. ಏನ್ರಿ ಜೀವನದಾಗ ಮಾತ? ನಾವೆಲ್ಲರೂ ಈ ಮಾತ ತರ ಕಟ್ಕೋಬೇಕ. ನಗದು ಮರೀರಿ ಇಲ್ಲಿಗಿಲ್ಲ. ಇಡತನ ನಗಸು ಮಾತು ಮರಿರಿ. ಈ ಸತ್ ಒಂದು ಮಾತು ಹೇಳ್ತೀನಿ. ಈ ಮಾತು ತಮ್ಗೆಲ್ಲರಿಗೆ ತೊಡೆ ಮಂದಿ ಇರ್ಕರೆ ನೆನಪು ಉಳಿಬೇಕ. ಉಳಿಬೇಕು ನೆಪ್ಪ. ಉದ್ನಾಳ ಪರಸುನ್ನ ಮಾರ್ಚ್ನಳ್ಳಿ ಶಾಂತವಕ್ಕನ್ನ ಹೌದು ನಮ್ಮ ಹೊರತಿ ಮುದುಕಣ ಸರು ತಂದ ಇಲ್ಲಿ ಹಾಡಿಕೆಗೆ ಹಚ್ಚಾರ. ಏನು ಮಾತು ಹೇಳ್ಯಾರ ಅನ್ನೋದು ತಮಗ ತಲೆ ಒಳಗೆ ಬರುವರಸ್ತನ ಉಳಿಬೇಕು. ಮಾತು ವರ್ಷತಾನ ನೆಪ್ಪ. ಏನ್ ಹೇಳುದು ಅಂತ ಕೇಳಿದ್ರೆ ಏನ್ ಹೇಳಿದ್ರಿ ಹೆಣ್ಣು ಮಕ್ಕಳಿಗೆ ಮಾತ? ಕೂಡೀರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ. ಹೌದು ಕೂಡೀರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ. ಬರಬ್ಯಾಡ್ರಿ ತೊಲ ಬಾಗಿಲ ಹೊರಗ ಗರತಿಯಾಗಿರು ನೀ ಮನಿ ಒಳಗ. ನೀ ಮನಿ ಒಳಗ ತಲೆ ತುಂಬಾ ಹೊರಬೇಕ ಸೆರಗ ಬಾಗಿ ನಡ್ರಿ ಬಾವಾ ಮೈದುನಗ. ಬಾವಾ ಮೈದನಿಗ ಹಚ್ಚ ಗರತಿ ಮಲ್ಲ ಮನಂಗ ಮೆಚ್ಚಿ ನಡ್ರಿ ಹುಚ್ಚ ಗಂಡಗ. ಹುಚ್ಚ ಗಂಡಗ ಕೆಟ್ಟ ಕರ್ಮ ತುಳಿರಿ ಕಾಲಾಗ ಧರ್ಮದ ಬುಟ್ಟಿ ಹಿಡಿರಿ ಬಗಲಾಗ. ಹಿಡೀರಿ ಬಗಲಾಗ ಮುಕ್ತಿ ಹೂವ ಮುಗುದುರು ಬೀಗ ಹಚ್ಚಿ ಜೇಂಡ ಮೆರ್ರಿ ಜಗದಾಗ. ಮೆರೀರಿ ಜಗದಾಗ ತವರೂರ ಅಂಗಳದಾಗ ಆಡಿರಿ ಅನ್ನದ ಹೆಗಲ ಮ್ಯಾಗ. ಹೆಗಲ ಮ್ಯಾಗ ತಾಯಿ ತಂದಿ ತೀರಿದ ಮ್ಯಾಗ ಮುಳುಗಿದಿ ನನ್ನವ್ವ ಕಣ್ಣೀರ ಒಳಗ ಅಂತೇಳಿ ಮಾತು ಹೇಳ್ಯಾರ. ಹೌದು ಇದೇ ಮಾತೆ ಯಾಕೆ ಕೇಳ್ಯಾರಿ ಸರ? ಇದೇ ಮಾತು ಯಾಕೆ ಹೇಳ್ಯಾರ? ಯಾಕೆ ಕೇಳ್ಯಾರಿಪ್ಪ? ಈ ಬಸವನಹಟ್ಟಿ ಗ್ರಾಮದೊಳಗ ಹೌದು ಸಣ್ಣ ತಂಗಿದ್ದಾಗ ಇದ್ದಾಗ ಪುಣ್ಯಾತ್ಮರ ನಿಮ್ಗೆಲ್ಲರಿಗೆ ಗಣಮಕ್ಕಳು ತೊಡೆ ಮಂದಿರ್ಕ ನಿಮ್ಗೆ ಹೇಳೋದ ಈಗ ಹೇಳದ ಗಣ ಮಕ್ಕಳಿಗೆ ಈ ಬಸವನಹಟ್ಟಿ ಗ್ರಾಮದೊಳಗ ಹೌದು ಸಣ್ಣ ತಂಗಿದ್ದಾಗ ಇದ್ದಾಗ ತಂಗಿನ ಹೆಗಲಿನ ಮೇಲೆ ಕುಂದರ್ಸ್ಕೊಂಡು ಹೌದು ಅಣ್ಣ ಅಂಬಾಗಲಿಂದ ಚಾಟ ಆಡ್ತಿದ್ದ. ಹೌದು ಏನತ್ತಿದ್ದ ಅಣ್ಣತ್ ಕೇಳಿದ್ರ ಏನ್ ತಿಂದಿನ್ರಿಪ್ಪ? ನನ್ನ ತಂಗಿನ ನಾ ಎಂತ ಗ್ರಾಮಕ್ಕೆ ಮಾಡಿ ಕೊಡ್ಬೇಕಪ್ಪ ಅಂತ ಕೇಳಿದ್ರ ವಿಜಯಪುರ ಅಂತ ಶಾಡು ಪಟ್ಟಣ ಇರ್ಬೇಕ. ನನ್ನ ತಂಗಿ ಗಂಡ ಗುಣದಾಗ ಶ್ರೀರಾಮಚಂದ್ರ ಇದ್ದಂಗ ಇರ್ಬೇಕ. ಅಂತ ಮನೆತನಕ್ಕೆ ತಂಗಿನ ಮಾಡಿ ಕೊಡ್ಬೇಕಂತ ತಿಳ್ಕೊಂಡು ಪುಣ್ಯಾತ್ಮರೇ ನಿಮ್ಮ ಅಕ್ಕ ತಂಗಿಯರು ಸಣ್ಣವರಿದ್ದಾಗ ಹೆಗಲ ಮೇಲೆ ಕುಂದರ್ಸ್ಕೊಂಡು ನೀವು ಆಟ ಆಡಿರಿ ಆಟ 18, 20, 21 ವಯಸ್ಸು ತುಂಬಿ ಬತ್ತು. ಹೌದು ನಿಮ್ಮ ಅಕ್ಕ ತಂಗಿಯರು ನೀವು ಬೇರೆ ಊರಿಗೆ ಲಗ್ನ ಮಾಡಿ ಕೊಟ್ಟಿರಿ. ಕೆಲವೊಂದು ಕಾಲ ಕೆಲವೊಂದು ದಿವಸ ಗತಿಸಿದ ನಂತರ ಆ ಹೆಣ್ಣು ಮಗಳಿಗೆ ತಾಯಿ ತಂದಿ ತೀರ್ಕೋತಾರ. ವಯಸ್ಸಾಗಿ ತಾಯಿ ತಂದಿ ತೀರ್ಕೊಂಡ ಬಳಿಕ ಹೌದು ಗಂಡನ ಮನೆ ಒಳಗ ಹಾಲ ಸಕ್ಕರೆ ತುಪ್ಪನೇ ಇರ್ಲಿ ತವರು ಮನೆ ಬಸವನಹಟ್ಟಿ ಗ್ರಾಮದೊಳಗ ಕಟಿ ರೊಟ್ಟಿ ಕಾರನೇ ಇರ್ಲಿ ಕರೆ ಗಂಡನ ಮನೆ ಒಳಗ ಹಾಲ ಸಕ್ಕರೆ ಉಣುವಂತ ನಿಮ್ಮ ಊರ ಹೆಣ್ಣು ಮಗಳು ಹೌದು ಗಂಡನ ಮನೆ ಒಳಗ ಕೂತು ಮ್ಯಾಲಿಗೆ ಏರಿ ನಿಂತು ನೋಡ್ತಾಳ ನಿಮ್ಮ ಮೂರು ದಾರಿ ಏನಂತಾಳ ಬಸವನಹಟ್ಟಿ ಒಳಗ ಹೌದು ಕೊರವಂಜಿ ತಾಯಿ ಜಾತ್ರದ ವೀರದೇವ್ರ ಜಾತ್ರೆ ಹೌದು ಈ ಜಾತ್ರೆಗೆ ನನ್ನ ತಂದಿದ್ದಂದ್ರ ನನ್ನ ತಾಯಿ ಇದ್ರಂದ್ರ 15 ದಿವಸ ತಿಂಗಳ ಇರ್ಲಾಕಾಗೆ ಬಂದು ನನ್ನ ಕರ್ಕೊಂಡು ಹೋಗ್ತಿದ್ರು ಪರಮಾತ್ಮ. ನನ್ನ ತಾಯಿ ಸತ್ತಳು ನನ್ನ ತಂದೆ ಸತ್ತ ಇನ್ಯಾರು ನನ್ನ ಬಸವನಹಟ್ಟಿಗೆ ಕರ್ಕೊಂಡು ಹೋಗೋರು ತಿಳ್ಕೊಂಡ ಪುಣ್ಯಾತ್ಮರ ನಿಮ್ಮ ಊರ್ ಹೆಣ್ಣು ಮಗಳು ಹೌದು ಮ್ಯಾರಿಗೆ ಏರಿ ನಿಮ್ ಮೂರು ದಾರಿ ನೋಡಿ ಗಳ ಹೆಣ್ಣು ಮಗಳು ಅಳ್ಕೋತ ತೆಳಗ ಇಳಿತಾಳ. ಹೆಣ್ಣು ಮಗಳ ಮನಸ್ಸಿನೊಳಗೆ ತಿಳ್ಕೊತಾಳ ಏನಂತ? ನನ್ನ ತಂದೆ ಸತ್ರ ಏನಾಯ್ತು, ನನ್ನ ತಾಯಿ ಸತ್ರ ಏನಾಯ್ತು, ಹೌದು ನನ್ನ ಅಣ್ಣದನ ನನ್ನ ತಮ್ಮದನ ಅಣ್ಣನ ಮಕ್ಕಳದವ ತಮ್ಮನ ಮಕ್ಕಳದವ ಅದಾವ. ಅವರು ಪ್ರಪಂಚದಾಗ ಕರಿಲಿಕ್ಕಂದ್ರ ಬಿಡ್ಲಿ ನಾನೇ ಹೋಗ್ಬೇಕಂತ ತಿಳ್ಕೊಂಡು ಪುಣ್ಯಾತ್ಮರ ನಿಮ್ಮ ಅಕ್ಕ ತಂಗಿಯರು ನೀವು ಕರೀಲಾರ್ದೇನೆ ಬಂದು ನಿಮ್ಮ ಮನೆ ಬಾಗಿಲಿಗೆ ನಿಂತ್ರಂದ್ರ ಅವ್ರಿಗೆ ಯಾರು ಬೆಳ್ಳಿ ಕೊಡ್ಬೇಡ್ರಿ, ಹೌದು ಬಂಗಾರ ಕೊಡ್ಬೇಡ್ರಿ, ಹೌದು ರೊಕ್ಕ ರೂಪಾಯಿ ನಿಮ್ಮ ಅಕ್ಕ ತಂಗಿಯರಿಗೆ ನೀವು ಯಾರು ಕೊಡ್ಬೇಡ್ರಿ. ಪುಣ್ಯಾತ್ಮರೇ ತಾಯಿ ತಂದಿನ ಕಳ್ಕೊಂಡು ಪರದೇಶಿ ಹೆಣ್ಣು ಮಗಳು ಬಂದು ನಿಮ್ಮ ಮನೆ ಬಾಗಿಲಿಗೆ ನಿಂತಂದ್ರ ಆಕಿನ ಪರದೇಶಿ ಮಾಡಲೇನೆ ಒಂದು ಚರಿಗೆ ನೀರು ಕೊಟ್ಟು ನಿಮ್ಮ ಮನೆ ಬಾಗಿಲ ಒಳಗೆ ಕರ್ಕೊಂಡ್ರಿ ಅಂದ್ರ ಸ್ವರ್ಗದಾಗಿರ್ತಕ್ಕಂಥ ನಿಮ್ಮ ತಾಯಿ ತಂದೆ ಆತ್ಮಕ್ಕೆ ಶಾಂತಿ ಸಿಗ್ತೈತಿ ಅಂತ ಮಾತು. ಇದು ಎಲ್ಲರಿಗೂ ಅರ್ಥ ಆಗಂಗಿಲ್ಲ. ಯಾರಿಗೆ ಅರ್ಥ ಆಯ್ತು ಯಪ್ಪ? ಯಾರ ತಾಯಿ ತಂದಿನ ಕಳಕೊಂಡ ಅಣ್ಣನ ಮನಿ ಬಾಗಿಲಿಗೆ ತಮ್ಮನ ಮನಿ ಬಾಗಿಲಿಗೆ ಹೋದಾಕಾರ ಅಣ್ಣನ ಹೆಂಡ್ರು ತಮ್ಮನ ಹೆಂಡ್ರು ಯಾರಿಗೆ ನಿಂದದ ಮಾತು ಮಾತಾಡ್ತಾರ ನೋಡ, ಯಾರಿಗೆ ಚುಚ್ಚು ಮಾತು ಮಾತಾಡ್ತಾರ ನೋಡ, ಹೌದು ಅವ್ರಿಗೆ ಅಷ್ಟೇ ಅರ್ಥ ಆಗ್ತೈತಿ. ಉಳ್ದಾನವ್ರಿಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ ತಾಯಿ ಇಲ್ಲದ ಮನೆಗೆ ಹೋದರೆ ತಾಯಿ ಇಲ್ಲದ ಮನೆಗೆ ಹೋದರೆ ಸಲ್ಲ ಹೈದ ಗಿಡದ ಬುಡ ಕೂತು ವಿಶ್ರಾಂತಿ ತೆಗೆದುಕೊಂಡಾಗ ಹೆಣ್ಣಿನ ಬಾಳೆ ಅಂತ ಹೇಳ್ಯಾರ. ಹೌದು ತಾಯಿ ತಂದಿ ಇಲ್ಲದ ತವರಿಗೆ ಹೋದರೆ ತಾಯಿ ಮತ್ತು ತಂದಿ ಇಲ್ಲಾರ ತವರು ಮನೆಗೆ ಸೇರ್ಕರ್ತ ಹೆಣ್ಣು ಮಕ್ಕಳು ಹೋದ್ರಂದ್ರೆ ಹೆಂಗಾಗ್ತದ್ರಿಪ್ಪ? ನೀರಿಲ್ಲದ ಹಾಳಬಾಯಿ ಮುಂದೆ ನಿಂತು ನೀರು ಬೇಡದಂಗ ಆಗ್ತದ. ಹೌದು ಹೆಣ್ಣಿನ ಬಾಳೆ ಸಪ್ತ
ಕಾಕಾಗ ನಮ್ಮ ಕಾಕಾರ ಇಸ್ಲಾಂ ಧರ್ಮದೊಳಗೆ ಹುಟ್ಟಿದ್ರು ಕೂಡ ಕೂಡ ಈ ಹಾಲು ಮತದ ಗುರುವಿನ ಮೇಲೆ ಅಪಾರವಾಗಿರ್ತಕ್ಕಂಥ ಪ್ರೇಮನ ಅವ್ರಿಗೆ ನಾವ್ ಏನ್ ಹಾಡ್ತೀವಿ ಹೌದು ಏನ್ ಮಾಡ್ತೀವಿ ಅನ್ನೋದು ಕೇಳ್ತಾರಲ್ಲ ಹಾ ಹಾ ಇದೇ ಒಂದು ಧರ್ಮ. ಹೌದು ನಮ್ಮ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಇದೇ ಒಂದು ಹಾ ಹಾ ಧರ್ಮ ಧರ್ಮ ಇರ್ಬೇಕ. ಹಾ ಹಾ ಹೌದು ಹೊಲಿ ಹೌದು ಹೊಲಿ ಇರ್ಲಿ. ಹಾ ಹಾ ಮುಗಿಲಿ. ಹಾ ಹಾ ಅವ್ರು ಯಾನ್ ತಿಳಿತದ ಮಾತಾಡ್ತಾರ ಅವ್ರದ್ದು ಬರೋಬರಿ ಐತಿ. ಬರಬರಿ ಅದಕ್ಕೆ ಇರ್ಲಿ. ಹಾ ಹಾ ಬಹಳ ಹಿಂಗೆ ಮಾತಾಡ್ಕೋತ ಹೋಗುವಂತ ವಿಶೇಷ ಆಗ್ಬಾರ್ದು. ಬಹಳ ಮಾತಾಡ್ಲಾರ್ದೇನೆ ಹಾ ಹಾ ಒಂದು ಎರಡು ನುಡಿ ಚಾಲ ಹಾಡಿ ನಡಬರಕ ಚಾಲಿನೊಳಗೆ ತರವಿ ಮಾತ್ ಹೇಳುದದ ಮಾತ ಹೇಳುವಂತಕ್ಕಂಥ ಮಾತನ್ನ ಹೇಳಿ ಹೇಳಿ ಈಗ ಒಂದು ಎರಡು ನುಡಿ ಚಾಲ